ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ, ಅಂದರೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ ಅವಲಕ್ಕಿ ಉಪ್ಪಿಟ್ಟಿಗೆ. ಹಾಗಾಗಿ ಅವರು ಒಗ್ಗರಣೆ ಹಾಕ್ತಿದ್ದಾರೆ. ಏನಪ್ಪ ಇವರು ಯಾವಾಗ್ಲೂ ಹಸ್ಬೆಂಡ್ ಮಾಡಬೇಕಾದ್ರೇ ವಿಡಿಯೋ ಮಾಡ್ತಾರೆ ಅನ್ಬೋದು. ನಾನು ಮಾಡ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಅವ್ರು ಮಾಡ್ಬೇಕಾದ್ರೆ ಕೆಲವೊಂದು ಶೂಟ್ಗಳನ್ನ ತಕ್ಕೊತೀನಿ ಅಷ್ಟೇ. ಹಾಗೆಯೇ ನಿನ್ನೆ ಸ್ನಾನ ಮಾಡಿದೆ, ಹಾಗಾಗಿ ಇವತ್ತು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಸ್ನಾನ ಮಾಡಿ ನೆಕ್ಸ್ಟ್ ಡೇನೇ ಏನೂ ಫಂಕ್ಷನ್ಸ್ ಇಲ್ಲ ಅಥವಾ ಯಾವುದೇ ಸ್ನಾನ ಮಾಡೋದು ವಾರ ಗೀರ ಇಲ್ಲ ಅಂತ ಹೇಳಿದ್ರೆ ಒನ್ ಡೇ ಬಿಡ್ತೀನಿ, ಆಯಿಲ್ನ ಅಪ್ಲೈ ಮಾಡಿ ಒನ್ ಡೇ ಬಿಡ್ತೀನಿ. ಬಟ್ ನಾನು ಅಷ್ಟೊಂದು ಕೇರಿಂಗ್ ಅಂತ ಏನೂ ಮಾಡಲ್ಲ, ಮಗು ಇರೋದ್ರಿಂದ ಆದಷ್ಟು ಕಮ್ಮಿನೇ ನಾನು ಕೇರಿಂಗ್ ಮಾಡೋದು. ಆದರೂ ನಾನು ಹೇರು ಚೆನ್ನಾಗಿ ಗ್ರೋತಿಂಗ್ ಇದೆ, ಚೆನ್ನಾಗಿದೆ. ನಾವು ಆಯಿಲ್ ಅಪ್ಲೈ ಮಾಡೋದಾಗಿರ್ಬೋದು ಮತ್ತು ತಲೆ ವಾಶ್ ಅಂದರೆ ಸ್ನಾನ ಮಾಡೋದಾಗಿರ್ಬೋದು ಮ್ಯಾಟ್ರ್ ಆಗೋಲ್ಲ. ನಾವು ತಿನ್ನೋ ಫುಡ್ಡು ಸಹ ನಮ್ಮ ಒಂದು ಕೂದಲ ಬೆಳವಣಿಗೆಗೆ ಕೆಲವೊಂದು ವಿಟಮಿನ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಫುಡ್ಗಳನ್ನ ತಿನ್ನೋದ್ರಿಂದನೂ ಸಹ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರು ಚೆನ್ನಾಗಿ ಗ್ರೋತ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಹೇರ್ ಫಾಲ್ ಆಗಿಲ್ಲ ಅಂದರೆ ಸಾಕು. ನಾನು ಆ ಥರ ನಾನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊತೀನಿ. ಇದು ನಾನು ಆಲ್ಮೋಸ್ಟು ನನ್ನ ಮಗಳು 6 ತಿಂಗಳು 7 ತಿಂಗಳು ಇದ್ದಾಗಲೇ ನಾನು ಆಲ್ಮೋಸ್ಟ್ ಬೆನ್ನವರೆಗೂ ಬರ್ತಾಯಿತ್ತು, ಕಟ್ ಮಾಡಿಸಿದ್ದೆ. ಬಟ್ ಈಗ ಬೆಳೆದಿದೆ, ಜಾಸ್ತಿನೇ ಬೆಳೆದಿದೆ. ಈಗಲೂ ಕಟ್ ಮಾಡಿಸ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ನೋಡೋಣ ಏನಾಗುತ್ತೆ, ನೋಡೋಣ. ವಾರದಲ್ಲಿ ಒಂದು 3ರಿಂದ 4 ಸರಿ ಹಾಕ್ತೀನಿ, ಆಯಿಲ್ ಹಾಕ್ತೀನಿ. ಮನೆಯಲ್ಲೇ ಇದ್ದರೆ ಹಾಕ್ತೀನಿ, ಹೊರಗಡೆ ಹೋದರೆ ಎಷ್ಟು ದಿನ ಆದರೂ ಆಯಿಲ್ ಹಾಕಲ್ಲ. ಇದಂತೂ ಫ್ರಾಂಕಾಗಿ ಹೇಳ್ತಾ ಇದ್ದೀನಿ. ಬಟ್ ನನಗೆ ಆಯಿಲ್ ಹಾಕಿದ್ರು ಅಷ್ಟು ಫ್ರೆಶ್ನೆಸ್ ಅಂತ ಅನಿಸಲ್ಲ. ಒಂದಿನ ಬಿಟ್ಟರೆ ಜಾಸ್ತಿ ಅದೇ ನೆಕ್ಸ್ಟ್ ಡೇ ಸ್ನಾನ ಮಾಡಿಬಿಡ್ಬೇಕು ಆ ಥರ ಅನಿಸುತ್ತೆ. ಇನ್ನು ಹೊರಗಡೆ ಹೋದರೆ ನಾನು ಆಯಿಲ್ ಅಪ್ಲೈ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಈ ಥರ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಕೂದಲನ್ನ ಸ್ವಲ್ಪ ಮೇಲ್ಗಡೆ ಈ ಥರ ಬಂದ್ ಥರ ಕಟ್ಟಿದ್ರೆ ಸ್ವಲ್ಪ ನಿಂತ್ಕೊಂಡಿರುತ್ತೆ, ಆಮೇಲೆ ಸಿಕ್ಬಿಡ್ಸೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ನ ತರಿಸ್ಕೊಂಡಿದ್ದೆ. ಈಗ ನಾನು ಮುಂದೆ ಡೈರೆಕ್ಟಾಗಿ ಕೂತಿದ್ದೀನಲ್ಲ, ಅಲ್ಲಿ ಸ್ವಲ್ಪ ಗೋಡೆ ಖಾಲಿ ಅನ್ನಿಸ್ತಾ ಇತ್ತು ಆ ಜಾಗ. ಬೇರೆ ಏನಾದರೂ ತರಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ತರಿಸ್ಕೊಳ್ಳೋಣ ಅಂತ ಹೇಳಿ ಈ ಥರ ಒಂದು ಸ್ಟಿಕ್ಕರ್ನ ತರಿಸ್ಕೊಂಡೆ. ಅಂದರೆ ನನ್ನ ಮಗಳಿಗೆ ಹೆಲ್ಪ್ ಆಗುತ್ತೆ, ನೋಡೋಣ ಅವಳು ಹೇಗೆ ಅನಲೈಸ್ ಮಾಡ್ತಾಳೆ, ನಾವು ಹೇಳ್ಕೊಟ್ಟಿರೋದನ್ನ ಹೇಗೆ ಕಲ್ತ್ಕೊತಾಳೆ, ನೆಕ್ಸ್ಟು ಚಾರ್ಟ್ಗಳನ್ನೆಲ್ಲ ತರಿಸೋಣ ಅಂತೇಳಿ ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಅನಿಮಲ್ಸ್ನ ಒಂದು ಸ್ಟಿಕ್ಕರ್ನ ತರಿಸಿದ್ದೀನಿ. ಅವಳೇ ಎಕ್ಸೈಟ್ಮೆಂಟ್ ಆಗಿಬಿಡ್ತಾವಳೆ, ಏನು ತರಿಸಿದಾಳೋ ನಮ್ಮಮ್ಮ ಅಂತ ಹೇಳಿ. ಶಿ ಈಸ್ ವೆರಿ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಎಲ್ಲ ಅಬ್ಸರ್ವ್ ಮಾಡ್ತಾಳೆ. ಕ್ಯಾಮ್ರಾ ಇಟ್ಟಿರೋದಾಗಿರ್ಬೋದು, ನಾವು ಫೋಟೋ ತೆಗಿದ್ರೆ ಫೋಟೋನೇ ತೆಗಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವಳಿಗೆ. ಕ್ಯಾಮ್ರಾ ಏನಾದರೂ ನಾವು ಓಪನ್ ಮಾಡಿ ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹಾಯ್ ಅಂತಾಳೆ. ಎಲ್ಲ ಮಾಡೋದೆಲ್ಲ ಅಬ್ಸರ್ವೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಏನು ನನ್ನ ಮಗಳ ಬಗ್ಗೆ ಹೊಗಳ್ಕೊತಾ ಇದ್ದೀನಿ ಅಂತಲ್ಲ, ಕೆಲವೊಂದನ್ನ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ನೋಡಿ ತೋರಿಸ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಮುಂದಿನ ವೀಡಿಯೋಗಳಲ್ಲಿ ಅದರಿಂದ ಏನು ಹೆಲ್ಪ್ ಆಯಿತು ನನ್ನ ಮಗಳಿಗೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ, ಅಪ್ಕಮಿಂಗ್ ವೀಡಿಯೋಗಳಲ್ಲಿ ನಾನು ಬ್ಲಾಗಲ್ಲಿ ಹೇಳ್ತೀನಿ. ನಾನು ಇನ್ನೂ 1 ವರ್ಷ 3 ತಿಂಗಳು ಕಂಪ್ಲೀಟ್ ಆಗಿದೆ. ಹೇಗಿದೆ ಅವಳದು ಮೆಮೊರಿ ಪವರ್ ಹೇಗಿದೆ? ನಾವೇನಾದರೂ ಹೇಳ್ಕೊಟ್ರೆ ಅವಳಿಗೆ ಈಗ ನಾವು ಏನು ಹೇಳ್ಕೊಟ್ರೂ ಒಂದು ತಗೊಳ್ಳೋ ಒಂದು ಶಕ್ತಿ ಇರುತ್ತೆ, ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡೋಣ ಯಾವ ಥರ ಅಂತೇಳಿ ಇದೆ. ಇಷ್ಟು ಅನಿಮಲ್ಸ್ ಇರೋದು ಸಿಕ್ಕಿದ್ದು ನನಗೆ, ಎಲ್ಲ ಅನಿಮಲ್ಸ್ ಸಿಗಿರೋದು. ಸ್ಟಿಕ್ಕರ್ ತುಂಬ ಹುಡುಕ್ತೆ ಸಿಕ್ಕಲಿಲ್ಲ. ಆಯ್ತು ತೋರಿಸ್ತೀನಿ ನೋಡಿ, ಅಲ್ಲಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಅವಳು ವೀಡಿಯೋ ಮಾಡ್ತಿದ್ದೀವಿ ಅಂತ ಹೋಗಿ ಎಷ್ಟು ನೀಟಾಗಿ ಮುಂದೆ ಕೂತ್ಕೊಂಡಿದ್ದಾಳೆ. ಮುಂದೆ ಏನೇನೋ ಮಾತಾಡಿದ್ದಾಳೆ ವೀಡಿಯೋದಲ್ಲಿ, ಬಟ್ ನಾನೇನೋ ತೋರಿಸ್ಲಿಲ್ಲ. ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಸ್ವಲ್ಪ ಕೂದಲು ನೆನೆ ಹಾಕೋ ಥರ ಇದು ಮಾಡಿದರೆ ಹೆಲ್ಪ್ ಆಗುತ್ತೆ. ಮತ್ತು ಫುಲ್ಲು ಪಾರ್ಟ್ಸ್ಗಳನ್ನ ಹೇಳ್ತಾಳೆ ಅವಳು. ಮೂಗು, ಕಣ್ಣು, ಇನ್ನು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀವಿ, ಇಂಗ್ಲೀಷಲ್ಲಿ ಹೇಳ್ಕೊಟ್ಟಿಲ್ಲ. ನೆಕ್ಸ್ಟ್ ಇಂಗ್ಲೀಷಲ್ಲಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಂದು ಹೇಳ್ತಾಳೆ. ಮತ್ತು ಅವಳು ರಿಯಾಕ್ಷನ್, ನಾವು ಕೋಪ ಮಾಡ್ಕೊಳ್ಳೋದು, ನಗೋದು, ನಾವೇನಾದರೂ ಸಿಟ್ಟಲ್ಲಿ ಹೇಳೋದು ಅರ್ಥ ಮಾಡ್ಕೊಳ್ಳೋದು ಎಲ್ಲ ಅರ್ಥ ಮಾಡ್ಕೊತಾಳೆ. ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಮೆಮೊರಿ ಪವರ್ ಇದೆ ಅಂತ ಹೇಳಿ. ನಾವೇನು ಮಾಡ್ತೀವೋ ನೆಕ್ಸ್ಟ್ ಅದನ್ನು ಮಾಡ್ತಾಳೆ ಅವಳು. ಆ ಥರ ಈಗೆಲ್ಲ ಮಕ್ಕಳು ತುಂಬ ಫಾಸ್ಟ್ ಇರ್ತಾರೆ. ಅದೆಲ್ಲ ನೋಡಿದ್ರೆ ತುಂಬ ಒಂಥರ ಖುಷಿ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ,
ನೆಕ್ಸ್ಟ್ ಆ ವಿಡಿಯೋ ಹಸ್ಬೆಂಡ್ ಮಲ್ಕೊಂಡಿದ್ರು. ನೆಕ್ಸ್ಟ್ ಈ ಥರ ನಾವು ಸ್ಟಿಕ್ಕರ್ನ ಅಂಟಾಕ್ತಾ ಇದ್ದೀವಿ, ಅಂದರೆ ಗೋಡೆಗೆ ಹಾಕ್ತಾ ಇದ್ದೀವಿ. ಚೆನ್ನಾಗಿದೆ, ಅಂದರೆ ನಮ್ಗೆ ಇದು ಫಸ್ಟು ಎಕ್ಸ್ಪೀರಿಯೆನ್ಸು ಈ ಸ್ಟಿಕ್ಕರ್ ಹಾಕಿರೋದು. ಸ್ವಲ್ಪ ನೀಟಾಗಿ ಬರಲಿಲ್ಲ ಅಂತಲೇ ಹೇಳ್ಬೋದು, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ತೆಗೆದು ಪಟ್ ಅಂತ ಅಂಟಾಕಿದ್ರೆ ಬಹಳ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಇರುವಂಥ ಒಂದು ಕಲ್ಲರ್ಗೂ ನಾನು ತರಿಸಿರೋ ಸ್ಟಿಕ್ಕರ್ಗೂ ಬಹಳ ಹೊಂದಾಣಿಕೆ ಆಯಿತು ಅಂತಲೇ ಹೇಳ್ಬೋದು. ನಾನು ಇಷ್ಟೊಂದು ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲೊಂದು 10 ಅನಿಮಲ್ಸ್ ಇದ್ದರೆ ಹೆಚ್ಚು ಅಷ್ಟೇ. 200 ಒಳಗಡೆ ಅನಿಸುತ್ತೆ, 158 ಅಂತ ಅಂದ್ಕೊತೀನಿ. ಇದು ಚೆನ್ನಾಗಿದೆ, ಬಟ್ ನನಗೆ ಬಹಳ ದಿನ ಆಯಿತು ಈ ಥರ ಈ ಟ್ರೀ ಥರ ತರಿಸ್ಬೇಕು ಮತ್ತು ಬಡ್ಸ್ಗಳು ಜಾಸ್ತಿ ಇರೋದು ತರಿಸ್ಬೇಕು ಅನ್ನೋದೆಲ್ಲ ಆಯಿತು. ಬಟ್ ಇದು ಯಾವ ಥರ ಹೆಲ್ಪ್ ಆಗುತ್ತೆ ನನ್ನ ಮಗಳಿಗೆ ಅಂತ ನೋಡೋಣ ಅಂತ ಹೇಳಿ ಈ ಥರ ತರಿಸ್ಕೊಂಡು ಬಹಳ ಚೆನ್ನಾಗಿತ್ತು. ಅಂದರೆ ಉಲ್ಟಾ ಪಲ್ಟಾ ಎಲ್ಲ ಹಾಕ್ಬಿಟ್ಟಿದ್ದು. ಆಮೇಲೆ ನೆಕ್ಸ್ಟು ಅಲ್ಲೇ ಒಂದು ಚಿಕ್ಕ ಡೆಮೋ ಕೊಟ್ಟಿರ್ತಾರೆ, ಸ್ಟಿಕ್ಕರ್ ಕೊಟ್ಟಿರ್ತಾರಲ್ಲ ಅಲ್ಲೇ ಡೆಮೋ ಕೊಟ್ಟಿರ್ತಾರೆ, ಅದನ್ನ ನೋಡಿ ಹಾಕಬೇಕು. ಬಹಳ ಅಂದರೆ ಬಹಳ ಚೆನ್ನಾಗಿ ಕಾಣ್ತಿತ್ತು. ಈ ಕಡೆ ಹೋದರೆ ರೂಮು, ಈ ಕಡೆ ಹೋದರೆ ವಾಶ್ರೂಮು. ಬಟ್ ಇಲ್ಲಿ ಖಾಲಿ ಇತ್ತು, ನಾವೇನಾದರೂ ಒಂದು ಫೋಟೋ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದು. ಬಟ್ ಈ ಥರ ನಾನು ಪ್ಲ್ಯಾನಿಂಗ್ ಮಾಡಿ ತರಿಸ್ಕೊಂಡೆ. ಇನ್ನು ಮನೇನ ಸ್ವಲ್ಪ ಆರ್ಗನೈಸ್ ಮಾಡ್ತಾ ಇದ್ದೀವಿ, ನಾನಾಗಲಿ ಹಸ್ಬೆಂಡ್ ಆಗಲಿ ಐಡಿಯಾದಲ್ಲಿ. ನೆಕ್ಸ್ಟ್ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಗಳನ್ನೆಲ್ಲ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಯಾವ ಥರ ಹೋಗುತ್ತೆ ಅದು ಅಂತ. ನೋಡ್ತಾ ಇದ್ದೀರಲ್ಲ, ಇಷ್ಟು ಅನಿಮಲ್ಸ್ ಇದೆ. ಅವಳು ಎಲ್ಲನೂ ಹೇಳ್ತಾಳೆ, ನಾವು ಕನ್ನಡದಲ್ಲಿ ಹೇಳ್ಕೊಟ್ಟಿರೋದು, ಕೆಲವೊಂದು ಇಂಗ್ಲೀಷ್ನಲ್ಲಿ ಹೇಳ್ಕೊಟ್ಟಿದ್ದೀವಿ. ಎಲ್ಲ ಅಂದರೆ ಎಲ್ಲನೂ ಹೇಳ್ತಾಳೆ. ಸಿಕ್ಕಾಪಟ್ಟೆ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.